ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾವು ಇಂದಿನ ತರಗತಿಯಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಅಧ್ಯಯನ ಮಾಡೋಣ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಂದ್ರೆ ಏನು? ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಯಾವ್ದಾದ್ರೂ ವಸ್ತು ನಮ್ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಈ ಮೂಲ ಅವಶ್ಯಕತೆ ಎದ್ರದದ ನಮ್ಗ ಅಂತ ಹೇಳಿ. ಕತ್ತಲೆ ಆದಾಗ ಯಾವ ವಸ್ತು ನಮ್ ಕಣ್ಣಿಗೆ ಕಾಣಲ್ಲ. ಯಾಕಂತ ಯೋಚನೆ ಮಾಡಿದ್ದೀರಾ? ಬೆಳಕಾದಾಗ ಆ ವಸ್ತು ನಮ್ ಕಣ್ಣಿಗೆ ಕಾಣಿಸ್ತದೆ. ಎರಡರ ಮಧ್ಯೆ ಏನಾದ್ರೂ ಡಿಫ್ರೆನ್ಸ್ ಇದ್ದಿರ್ಬೋದಲ್ಲ. ಹಾಗಾದ್ರೆ ನಾವು ನಿಮ್ಗೆಲ್ಲರಿಗೂ ತಿಳಿದಂತೆ ಯಾವುದಾದ್ರೂ ಒಂದು ವಸ್ತು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬೆಳಕು, ಲೈಟ್ ಅಂತ ಕರಿತೀವಿ. ನೀವು ನೋಡಿರ್ಬೋದು, ರಾತ್ರಿ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಲೈಟ್ ಹೋದ್ಗಳಿಗೆ ಯಾವ ವಸ್ತು ನಿಮ್ಮ ಕಣ್ಣಿಗೆ ಕಾಣಲ್ಲ. ಲೈಟ್ ಬಂತು ಅಂತಂದ್ರೆ ಎಲ್ಲಾ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾವ. ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ವಸ್ತು, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಆ ಆಬ್ಜೆಕ್ಟ್ ಮೇಲೆ ಬಿದ್ದಂತಹ ಬೆಳಕು ಅದೇನ್ ಮಾಡ್ತದಪ್ಪ ಅಂತಂದ್ರ ಒಂದಿಷ್ಟು ಪ್ರತಿಫಲಿಸ್ತದ, ಒಂದಿಷ್ಟು ಅಬ್ಸಾರ್ಬ್ ಮಾಡ್ಕೊಳ್ತದ. ಪ್ರತಿಫಲಿಸಿದಂತಹ ಬೆಳಕು ಬಂದು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಆ ವಸ್ತು ನಮ್ಮ ಕಣ್ಣಿಗೆ ಏನಾಗ್ತದಪ್ಪ ಅಂತಂದ್ರ ಕಾಣಿಸ್ತದ. ಎಕ್ಸಾಂಪಲ್ ನೋಡಿರ್ಬೋದು, ನಾವು ಹೀಗೆ ಕುಂತಾಗ ಒಂದು ಗೋಡೆ ಇರುತ್ತೆ. ಆ ಗೋಡೆ ಆ ಸೈಡ್ ಇರ್ತಕ್ಕಂಥ ವಸ್ತು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲಾಗ್ಯದಪ್ಪ ಅಂತಂದ್ರೆ ಆ ಸೈಡ್ ಗೋಡೆಯ ಆ ಸೈಡ್ ಇರ್ತಕ್ಕಂತಹ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ನಮ್ಮ ಕಣ್ಣಿಗೆ ಬಂದು ಏನಾಗಲ್ಲಾಗ್ಯದ, ತಲುಪಲ್ಲಾಗ್ಯದ. ಅದಕ್ಕೆ ಆ ವಸ್ತು ನಮ್ಮ ಕಣ್ಣಿಗೆ ಕಾಣಲ್ಲಾಗ್ಯದ. ಅಂದ್ರೆ ಪ್ರತಿಫಲಿಸಿದಂತಹ ಬೆಳಕು, ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ, ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು, ಆ ಬೆಳಕು ಪ್ರತಿಫಲಿಸಿ ನಮ್ಮ ಕಣ್ಣಿನ ಮೇಲೆ, ರೆಟಿನಾದ ಮೇಲೆ ಬಿದ್ದಾಗ ಮಾತ್ರ ಆ ವಸ್ತು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇದಂತೂ ಗೊತ್ತಾಯ್ತಾ? ಸೊ ಇಂಥ ಹಲವಾರು ವಿದ್ಯಮಾನಗಳು ಈ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಕೆಲವು ಅಂಶಗಳು ಅದರಿ ಪಟ್ಟಿ ಮಾಡಿದ್ದೀನಿ, ನೋಡ್ಬೋದು. ಒಂದನೇದು ಬೆಳಕಿನ ಗುಣಗಳಾಗಿರ್ಬೋದು, ಬೆಳಕಿನ ಪ್ರತಿಫಲನವಾಗಿರ್ಬೋದು, ಪ್ರತಿಫಲನದ ನಿಯಮಗಳು, ದರ್ಪಣಗಳು, ಸಮತಲ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳು, ಪಾರ್ಶ್ವ ಪಲ್ಲಟ, ಮತ್ತೆ ಇನ್ನು ದರ್ಪಣಗಳ ಬಗ್ಗೆ, ಎಲ್ಲದರ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಒಂದೊಂದಾಗಿ ಅಧ್ಯಯನ ಮಾಡೋಣ. ಈ ತರ ಅಧ್ಯಯನದ ಬಗ್ಗೆ ಆಳವಾಗಿ ತಿಳ್ಕೊಂತ ಹೋಗೋಣ. ಸೊ ಮೊದಲಿಗೆ ನಮಗೆ ಏನ್ ಬರ್ತದಪ್ಪ ಅಂತಂದ್ರ, ನಾವು ಎದ್ರ ಬಗ್ಗೆ ಅಧ್ಯಯನ ಮಾಡೋಣಪ್ಪ ಅಂತಂದ್ರ ಬೆಳಕಿನ ಗುಣಗಳ ಬಗ್ಗೆ. ಬೆಳಕಿನ ಗುಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಬೆಳಕಿನ ಬಗ್ಗೆ ನಾವು ನೋಡಿದ್ವಿ, ಬೆಳಕು ಬಿದ್ದಾಗ ವಸ್ತು ನಮ್ ಕಣ್ಣಿಗೆ ಕಾಣಿಸ್ತದ, ಬೆಳಕು ಬೀಳಲಾರದಾಗ ವಸ್ತು ನಮ್ ಕಣ್ಣಿಗೆ ಕಾಣಲಾಗ್ಯದ. ಯಾಕೆ ಕಾಣಲಾಗ್ಯದ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಬೆಳಕಿನ ಗುಣಗಳು ಏನ್ ಹೇಳ್ತದಪ್ಪ ಅಂದ್ರ ಅನೇಕ ಗುಣಗಳು ಹೇಳಿದಾರಪ್ಪ ಅಂತಂದ್ರೆ ವಿಜ್ಞಾನಿಗಳು ಅಧ್ಯಯನ ಮಾಡಿ ಕ್ವಾಂಟಮ್ ಸಿದ್ಧಾಂತದ ಪ್ರಕಾರ ಬೇರೆ ಬೇರೆ ನಿಯಮಗಳು ಹೇಳಿತಾವ. ಬೆಳಕು ಅನೇಕ ಅಲೆಗಳ ಮೂಲಕ, ಸಣ್ಣ ಚಿಕ್ಕ ಕಣಗಳ ಮೂಲಕ, ಸೊ ಅನೇಕ ವಿಧಗಳ ಬಗ್ಗೆ ಅಧ್ಯಯನ ಮಾಡ್ತದಂತ ಹೇಳಿದ್ದಾರೆ. ಸೊ ನಾವು ಪ್ರಸ್ತುತವಾಗಿ ನಿಮ್ಮ ಈ ತರಗತಿಯಲ್ಲಿ ಬೆಳಕು ಏನಾಗ್ತದಪ್ಪ ಅಂದ್ರೆ ನೇರ ಪಥದಲ್ಲಿ ಚಲಿಸುತ್ತದೆ ಅಂತ ಹೇಳಿ ತಿಳ್ಕೊಂಡು ಅಧ್ಯಯನ ಮಾಡೋಣ. ಇದು ಬೆಳಕಿನ ಒಂದನೆಯ ಗುಣಗಳು. ಬೆಳಕು ಏನ್ ಮಾಡ್ತದಪ್ಪ ಅಂತಂದ್ರೆ ನೇರ ಪಥದಲ್ಲಿ ಚಲಿಸುತ್ತದೆ. ಎರಡನೇದು, ಬೆಳಕು ನಿರ್ವಾತದಲ್ಲಿ ಗರಿಷ್ಠ ವೇಗದಲ್ಲಿ ಚಲಿಸುತ್ತದೆ. ನಿರ್ವಾತ ಅಂದ್ರೆ ಗಾಳಿ ಇರಲಾರ್ದ, ವಾತಾವರಣ ಇರಲಾರ್ದಂತಹ ಸಂದರ್ಭದಲ್ಲಿ ಬೆಳಕು ಗರಿಷ್ಠ ವೇಗದಲ್ಲಿ ಏನ್ ಮಾಡ್ತದ, ಚಲಿಸ್ತದಂತ. ಮೂರನೇದು, ಬೆಳಕು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋಗುತ್ತದೆ. ಆಲ್ರೆಡಿ ಅಧ್ಯಯನ ಮಾಡಿದೆವು ಬೆಳಕಿನ 3 ಅಂಶಗಳ ಬಗ್ಗೆ. ಈ ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋಗ್ತದೆ ಅಂತಂದ್ರೆ ಆಲ್ರೆಡಿ ನೀವು ಅಧ್ಯಯನ ಮಾಡಿರ್ಬೋದು. ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಅಂತೇಳಿ. ಪಾರದರ್ಶಕ ಅಂತಂದ್ರೆ ಏನು? ಒಂದು ವಸ್ತು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಪಾರದರ್ಶಕ ವಸ್ತು. ಅರೆ ಪಾರದರ್ಶಕ ಅಂದ್ರೆ ಬೆಳಕನ್ನು ಏನ್ ಮಾಡ್ತದಪ್ಪ ಅಂದ್ರೆ ಸ್ವಲ್ಪಷ್ಟು ತನ್ನ ಮೂಲಕ ಹರಿಬಿಟ್ಟು ಉಳುಕಿದ್ದು ಏನ್ ಮಾಡ್ತದಪ್ಪ ಅಂದ್ರೆ ಪ್ರತಿಫಲಿಸ್ತದೆ. ಇದನ್ನ ಅರೆ ಪಾರದರ್ಶಕ ವಸ್ತು ಅಂತ ಕರಿತೀವಿ. ಪಾರದರ್ಶಕ ವಸ್ತುವಿಗೆ ಉದಾಹರಣೆ ಗ್ಲಾಸ್ ನೋಡ್ಬೋದು. ಒಂದು ಗ್ಲಾಸ್ ಸ್ಲ್ಯಾಬ್ ಇರ್ತದೆ, ಈ ಸೈಡ್ ಕುಂತು ನೋಡಿದ್ರೆ ಆ ಸೈಡಿಂದ ಕ್ಲಿಯರ್ ಆಗಿ ಕಾಣಿಸ್ತದೆ. ಎಕ್ಸಾಂಪಲ್ ಕ್ಲಿಯರ್ ಆಗಿ ಕಾಣಿಸಕತ್ತದಪ್ಪ ಅಂತಂದ್ಮೇಲೆ ಅದೇನಾಗಪ್ಪ ಅಂತಂದ್ರೆ ಆ ಸೈಡ್ ಇದ್ದಂತಹ ಬೆಳಕು ಈ ಸೈಡ್ ಬಂದು ನಿಮ್ಮ ಕಣ್ಣಿನ ಮೇಲೆ ಬೀಳಗತ್ತದ ಅಂದಾಗೆ ಆ ವಸ್ತು ನಿಮ್ಗೆ ಏನಾಗ್ಲತ್ತ, ಕ್ಲಿಯರ್ ಆಗಿ ಕಾಣಿಸಕತ್ತದ. ಅರೆ ಪಾರದರ್ಶಕ ಸ್ವಲ್ಪ ಕಾಣಕತ್ತದ್ರಿ ಬೆಳಕ. ಸ್ವಲ್ಪ ಪ್ರಮಾಣದ ಬೆಳಕು ಏನಾಗ್ಲತ್ತದ, ಗ್ಲಾಸ್ ನಿಂದ ಈ ಸೈಡ್ ಹೊಂಟದ, ನಮ್ಮ ಕಣ್ಣಿನ ಮೇಲೆ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ಕಾಣಿಸ್ತದೆ.
ಉಳ್ಕಿದ್ದೇನಲ್ಲತ್ತದ್ರಿ ಬೆಳಕ ಅಂದ್ರೆ ಪ್ರತಿಫಲನ ಆಗ್ಲಾಗತ್ತದ್ರಿ, ರಿಫ್ಲೆಕ್ಟ್ ಆಗ್ಲಾಗತ್ತದ, ಅದ್ರ ಸಲುವಾಗಿ ಅದು ಕಾಣಲಾಗ್ಯದ. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ ಅಪಾರದರ್ಶಕ ವಸ್ತುವನ್ನ ಆಗಲೇ ಹೇಳದ್ ನಾನು, ಗೋಡೆ ಆ ಸೈಡ್ ಇರ್ತಕ್ಕಂಥ ಯಾವುದೇ ವಸ್ತು ನಿಮ್ಗೆ ಕಾಣಲಾಗ್ಯಾವ. ಯಾಕಪ್ಪ ಅಂತಂದ್ರೆ ಆ ವಸ್ತು ಈ ಸೈಡ್ ಬರಲಾಗ್ಯದ. ಯಾಕಪ್ಪ ಅಂತಂದ್ರೆ ಗೋಡೆ ಏನದ ಅಪಾರದರ್ಶಕ ಅದ. ಅದ್ರ ಸಲುವಾಗಿ ಆ ಸೈಡ್ ಇರ್ತಕ್ಕಂತಹ ಆಬ್ಜೆಕ್ಟ್ ಮೇಲೆ ಬಿದ್ದಂತಹ ಬೆಳಕು ಏನಾಗ್ಲಾಗತ್ತದ, ಈ ಸೈಡ್ ಇದ್ದಂತ ಗೋಡೆಯನ್ನು ದಾಟಿ ಈ ಸೈಡ್ ಬರಲಾಗ್ಯದ. ಅದಕ್ಕೆ ಆ ವಸ್ತು ನಮ್ಮ ಕಣ್ಣಿಗೆ ಕಾಣಲಾಗ್ಯದ. ಇವು ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಬೆಳಕು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋಗ್ತದ. ಇದು ಬೆಳಕಿನ ನಿಯಮ. ಬೆಳಕು ಅಪಾರದರ್ಶಕ ವಸ್ತುವಿನ ನೆರಳನ್ನು ಉಂಟು ಮಾಡ್ತದೆ ನೋಡ್ರಿ. ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ನೋಡಿರ್ಬೋದು, ಅದ್ರ ನೆರಳು ಉಂಟಾಗ್ತದ. ನೀವು ಬಿಸಿಲಲ್ಲಿ ಹೋಗುವಾಗ ನಿಂತಾಗ ನಿಮ್ಮ ಪಕ್ಕದಲ್ಲಿ ನಿಮ್ ನೆರಳು ಉಂಟಾಗ್ತದ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಅಪಾರದರ್ಶಕ ಇದ್ದೀವಿ. ನಾವು ಬೆಳಕು ನಮ್ಮ ಮೂಲಕ ಹಾದು ಬಿಡಲಾಗಿವಿ. ಯಾರಾದ್ರೂ ನಾವು ಹಿಂಗ್ ನಿಂತಾಗ ನಮ್ಮ ದೇಹದಿಂದ ಆ ಸೈಡ್ ಯಾರಾದ್ರೂ ಒಂದು ವಸ್ತು ಬರಿಯಾಗಿ ವಸ್ತು ಕಾಣಿಸಕತ್ತದ, ಕಾಣಿಸಲಾಗ್ಯದ. ಕಾರಣ ನಾವು ಅಪಾರದರ್ಶಕ ಇದ್ದೀವಿ. ಅಪಾರದರ್ಶಕ ಬೆಳಕು ಏನ್ ಮಾಡ್ತದೆ, ಬೆಳಕಿನ ಗುಣಗಳನ್ನು ನೋಡ್ರಿ. ಅಪಾರದರ್ಶಕ ವಸ್ತುವಿನ ನೆರಳನ್ನು ಉಂಟು ಮಾಡುತ್ತದೆ, ಇದೊಂದು. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ, ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಬೆಳಕು ಬಿದ್ದಾಗ ವಸ್ತುವಿನಿಂದ ಪ್ರತಿಫಲಿಸಬಹುದು. ಏನೇನಾಗ್ಬಹುದು ನೋಡ್ರಿ, ವಸ್ತುವಿನಿಂದ ಪ್ರತಿಫಲಿಸಬಹುದು, ಅಥವಾ ವಕ್ರೀಭವನಗೊಳ್ಳಬಹುದು, ಅಥವಾ ಹೀರಿಕೊಳ್ಳಲ್ಪಡಬಹುದು. ಇಷ್ಟು ಅಂಶಗಳು ಆಗಬಹುದು. ಏನು, ಬೆಳಕು ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದಾಗ ವಸ್ತುವಿನಿಂದ ಪ್ರತಿಫಲಿಸಬಹುದು, ವಕ್ರೀಭವನಗೊಳ್ಳಬಹುದು, ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ಹೀರಿಕೊಳ್ಳಲ್ಪಡಬಹುದು. ಏನಾಗಿ ಹೇಳಿದ್ವಿ, ಅರೆ ಪಾರದರ್ಶಕ ವಸ್ತುವಿನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಬೆಳಕು ಏನಾಗ್ಲತ್ತಿತ್ತಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಣಿಸಾಗತ್ತಿತ್ತು. ಉಳ್ಕಿದ್ದು ಏನಾಗ್ಲತ್ತಿತ್ತು, ಪ್ರತಿಫಲಿಸ್ಲಾಗತ್ತಿತ್ತರೆ, ಅಥವಾ ವಕ್ರೀಭವನಗೊಳಿಸ್ಲಾಗತ್ತಿತ್ತರೆ, ಅಥವಾ ಪಡಬಹುದು. ಆ ವಸ್ತುವಿನಿಂದ ಆ ಬೆಳಕನ್ನು ಹೀರಿಕೊಳ್ಳಬಹುದ್ರಿ. ಇವು ಬೆಳಕಿನ ಗುಣಗಳು ಅಂತ ಕರಿತೀವಿ. ಇವು ಎಕ್ಸಾಮ್ ನಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕೇಳ್ತಾವ. ಬೆಳಕಿನ ಗುಣಗಳ ಬಗ್ಗೆ ಪಟ್ಟಿ ಮಾಡಿ ಅಂತಾಗ ಇವು ಇಲ್ಲಿರ್ತಕ್ಕಂಥ 2 ಅಥವಾ 3 ಪಾಯಿಂಟ್ಸ್ಗಳನ್ನು ಬರಿಬೇಕಾಗ್ತದೆ. ನಾವು ಈ ಬೆಳಕಿನ ಗುಣಗಳ ಬಗ್ಗೆ ಏನ್ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ ಮೇಲೆ ಬೆಳಕಿನ ಪ್ರತಿಫಲನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಬೆಳಕಿನ ಪ್ರತಿಫಲನಗಳ ಬಗ್ಗೆ ಏನೇನ್ ಹೇಳ್ತದೆ ಬೆಳಕಿನ ಪ್ರತಿಫಲನ? ವಸ್ತುವಿನ ಮೇಲೆ ಬಿದ್ದ ಬೆಳಕು ಮರಳಿ ಬರುವ ವಿದ್ಯಮಾನವನ್ನು ಪ್ರತಿಫಲನ ಅಂತ ಕರಿತೀವಿ. ಮೊದಲಿಗೆ ಇದು 1 ಮಾರ್ಕ್ಸ್ ಕ್ವಶನ್, ಪ್ರೈಸ್ ಆಗ್ಬೋದು ನಿಮ್ಮ ಎಕ್ಸಾಂಪಲ್. ಪ್ರತಿಫಲನ ಎಂದರೆ ಏನು ಅಂತಂದ್ರೆ, ವಸ್ತುವಿನ ಮೇಲೆ ಬಿದ್ದ ಬೆಳಕು, ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದ ಬೆಳಕು ಮರಳಿ ಬರುವ ವಿದ್ಯಮಾನವನ್ನು. ಈಗ ಎಕ್ಸಾಂಪಲ್ ತೆಗೆದುಕೊಡ್ರಿ, ನೀವೇನ್ ಮಾಡ್ತೀರಪ್ಪ ಅಂತಂದ್ರ ಒಂದು ಲೇಸರ್ ಲೈಟ್ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಿರರ್ ಮೇಲೆ ಹಾಕ್ರಿ. ಬೆಳಕು ಏನಾಗ್ತದೆ, ರಿಫ್ಲೆಕ್ಟ್ ಆಗಿ ಬರುತ್ತೆ. ಈ ವಿದ್ಯಮಾನವನ್ನೇ ನಾವೇನ್ ಕರಿತೀವಿ, ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ವಸ್ತುವಿನ ಮೇಲೆ ಬಿದ್ದ ಬೆಳಕು ಮರಳಿ ಬರುವ ವಿದ್ಯಮಾನವನ್ನು ಪ್ರತಿಫಲನ ಅಂತ ಕರಿತೀವಿ. ಈ ಪ್ರತಿಫಲಿಸುವ ಮೇಲ್ಮೈ ಸ್ವಭಾವವು ಪ್ರತಿಫಲನದ ವಿಧಾನವನ್ನು ನಿರ್ಧರಿಸುತ್ತದೆ. ಪ್ರತಿಫಲಿಸುವ ಮೇಲ್ಮೈನ ಸ್ವಭಾವ, ಅದು ಮೇಲ್ಮೈ ನುಣುಪಾಗಿತ್ತು ಅಂದ್ರೆ ಅತಿ ಹೆಚ್ಚು ಬೆಳಕನ್ನು ಏನಾಗ್ತದೆ, ಪ್ರತಿಫಲಿಸ್ತದೆ. ಈಗ ಎಕ್ಸಾಂಪಲ್ ನೋಡಿರ್ಬೋದು, ಒಂದು ಟಾರ್ಚ್ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಿರರ್ ಮೇಲೆ ಹಾಕ್ರಿ, ಅಥವಾ ಯಾವ್ದಾದ್ರು ಒಂದು ವಸ್ತು, ನುಣುಪಾದ ವಸ್ತು ಇರ್ತದೆ ನೋಡ್ರಿ, ಅದರ ಮೇಲೆ ಹಾಕಿ ನೋಡ್ರಿ. ಬೆಳಕನ್ನು, ಅತಿ ಹೆಚ್ಚು ಬೆಳಕನ್ನು ಏನ್ ಮಾಡ್ತದೆ, ರಿಫ್ಲೆಕ್ಟ್ ಮಾಡ್ತದೆ, ಪ್ರತಿಫಲಿಸ್ತದೆ. ಅದೇ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒರಟಾದ ಗೋಡೆ ಮೇಲೆ ಬೆಳಕು ಹಾಕಿ ನೋಡ್ರಿ, ಏನಾಗಲ್ಲ, ಪ್ರತಿಫಲಿಸಲ್ಲ. ಸೊ ಇವೇನ್ ಮಾಡ್ತದಪ್ಪ, ಪ್ರತಿಫಲನವು ಆ ಮೇಲ್ಮೈ ಸ್ವಭಾವವನ್ನು ನಿರ್ಧರಿಸ್ತದ ಅಂತ ಹೇಳ್ತೀವಿ. ಒರಟಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನವು ಅನಹಿತವಾಗಿದ್ದರೆ, ನಯವಾದ ಮೇಲ್ಮೈನಿಂದ ನಿಯತ ಪ್ರತಿಫಲನ ಏನಾಗ್ತದಪ್ಪ ಅಂತಂದ್ರೆ ಉಂಟಾಗ್ತದೆ. ಅಂದ್ರೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈ ರೀತಿ ಒಂದು ಮೇಲ್ಮೈ ಅದ, ಇದು ನುಣುಪಾಗಿತ್ತಂದ್ರೆ ಈ ರೀತಿಯಾಗಿ ಕರೆಕ್ಟ್ ಆಗಿ ಏನಾಗ್ತದಪ್ಪ, ಬೆಳಕು ಪ್ರತಿಫಲನವಾಗ್ತದ ಒಂದೇ ಕಡೆ. ಒಂದು ವೇಳೆ ಒರಟಾದ ಮೇಲ್ಮೈ ಇತ್ತಂದ್ರೆ ಅದು ಈ ರೀತಿನೂ ಹೋಗ್ಬೋದು, ಈ ರೀತಿನೂ ಹೋಗ್ಬೋದು, ಯಾವ ಕಡೆ ಆದ್ರೂ ಬೆಳಕು ಹಾದು ಹೋಗ್ಬೋದು. ಅದು ಬೆಳಕನ್ನು ಕೇಂದ್ರೀಕರಿಸುವ ಹಾಗೆ ನಮಗ್ ಕಾಣಲ್ಲ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ನಯವಾದ ಮೇಲ್ಮೈನಿಂದ ಉಂಟಾದ ಪ್ರತಿಫಲನವು ಪ್ರತಿಬಿಂಬವನ್ನು ಏನ್ ಮಾಡ್ತದಪ್ಪ ಅಂದ್ರೆ ಉಂಟು ಮಾಡ್ತದೆ. ನಯವಾದ ಮೇಲ್ಮೈನಿಂದ ಉಂಟಾದ ಪ್ರತಿಫಲನವು ಯಾವುದು ಮೇಲ್ಮೈ ಇದೇನು ನಯವಾಗಿರ್ತದಲ್ಲ, ಅಂತಹ ವಸ್ತುವಿನ ಮೇಲೆ
ಉಂಟಾದ ಪ್ರತಿಬಿಂಬ ಏನಾಗುತ್ತೆ, ಅಂತ ವಸ್ತುವಿನ ಮೇಲೆ ಉಂಟಾದ ಪ್ರತಿಫಲನ ಏನಾಗ್ತದಪ್ಪ ಅಂತಂದ್ರ ಪ್ರತಿಬಿಂಬವನ್ನು ಉಂಟು ಮಾಡ್ತದ. ಅದ್ರ ಸಲುವಾಗಿ ನಾವು ಮಿರರ್ ಎದುರು ನಿಂತುಗಳಿಗೆ ನಮ್ಮ ಪ್ರತಿಬಿಂಬ ಕಾಣಿಸ್ತದ. ನಿಮ್ಮ ಮನೆಯಲ್ಲಿ ಹೊಸದಾಗಿರ್ತಕ್ಕಂತಹ ಪಾತ್ರೆಗಳನ್ನ ತೆಗೆದುಕೊಂಡು ನೀವು ನೋಡಿದಾಗ ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣಿಸ್ತದ. ಯಾವುದೇ ಒಂದು ಹೊಸ ವಸ್ತುಗಳು ನುಣುಪಾದ ಮೇಲ್ಮೈ ಇತ್ತಂದ್ರೆ ನೋಡ್ರಿ, ಅದ್ರ ಮೇಲೆ ನಿಮ್ದು ಏನು ಉಂಟಾಗ್ತದೆ, ಪ್ರತಿಬಿಂಬಗಳು ಉಂಟಾಗ್ತದೆ. ಯಾಕಪ್ಪ ಅಂತಂದ್ರ ಅದರ ಮೇಲೆ ಪ್ರತಿಫಲನವು ಏನಾಗ್ತದ, ಅನಿಯತವಾಗಿ ಆಗ್ತದ. ಇವೆಲ್ಲ ಏನಾಗ್ತೀವಪ್ಪ ಅಂದ್ರೆ ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ಹೇಳಿ ಕರಿತೀವಿ. ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ಹೇಳಿ ಕರಿತೀವಿ. ಈಗ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರ, ಈಗ ನೆಕ್ಸ್ಟ್ ಬರ್ತಕ್ಕಂತ ಅಂಶ ಪ್ರತಿಫಲನದ ನಿಯಮಗಳು. ನೆಕ್ಸ್ಟ್ ಒಂದ್ ಸೆಕೆಂಡ್. ಬೆಳಕಿನ ಪ್ರತಿಫಲನದ ಬಗ್ಗೆ ಅಧ್ಯಯನ ಮಾಡಿದೀವಿ. ಈ ಪ್ರತಿಫಲನದ ಬಗ್ಗೆ ನಿಯಮಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಬೆಳಕಿನ ಪ್ರತಿಫಲನಗಳ ಬಗ್ಗೆ ತೆಗೆದುಕೊಂಡ್ರೆ ಈ ಪ್ರತಿಫಲನದ ನಿಯಮಗಳೇನೇನ್ ಹೇಳ್ತಾವಪ್ಪ ಅಂತಂದ್ರ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಒಂದನೇ ನಿಯಮ ನೆನಪಿಟ್ಕೊಂಡಿದೆ, 2 ಮಾರ್ಕ್ಸ್ ಕೇಳ್ತಾರೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಒಂದು ನುಣುಪಾದ ಮೇಲ್ಮೈ ಅದ. ಒಂದ್ ಸೆಕೆಂಡು, ಇಲ್ಲಿ ಏನದ, ಒಂದು ನುಣುಪಾದ ಮೇಲ್ಮೈ ಅದ. ಹೀಗೆ ಒಂದು ಬೆಳಕಿನ ಕಿರಣಗಳು ಬರ್ತಾ ಇದಾವೆ. ಒಂದು ಇಲ್ಲಿ ಕ್ಯಾಂಡಲ್ ಹಚ್ಚಿದೀವಿ ಅಂತ, ಕ್ಯಾಂಡಲ್ ಹಚ್ಚಿದೀವಿ, ಇಲ್ಲಿಂದ ಒಂದು ಕಿರಣ ಹೊಂಟದ, ಬೆಳಕು ಹೊಂಟದ. ಪತನ ಕೋನ, ಇಲ್ಲಿಂದ ಒಂದು ಕಿರಣ ಹೊಂಟದ ಅಂದ್ರೆ ಇದಕ್ಕೆ ಪತನ ಕಿರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಪತನ ಕಿರಣ. ಇದೊಂದು ನುಣುಪಾದ ಮೇಲ್ಮೈ ಮೇಲೆ ವಸ್ತು ಬಿತ್ತಿ ಪ್ರತಿಫಲನ ಆಗ್ಲಾಗತ್ತದ ಅಂತಂದ್ರ, ರಿಫ್ಲೆಕ್ಟ್ ಆಗ್ಲಾಗತ್ತದ ಅಂದ್ರ ಇದು ಪ್ರತಿಫಲನ ಕಿರಣ ಅಂತ ಕರಿತೀವಿ. ಇದು ಪತನ ಕಿರಣ, ಇದು ಪ್ರತಿಫಲನ ಕಿರಣ. ಪತನ ಕಿರಣ, ಪ್ರತಿಫಲನ ಕಿರಣ. ಇದು ಪತನ ಕಿರಣ, ಪ್ರತಿಫಲನ ಕಿರಣ. ಪತನ ಕಿರಣ, ಪ್ರತಿಫಲನ ಕಿರಣ ಅಂದ್ರೆ ಒಂದು ನುಣುಪಾದ ಮೇಲ್ಮೈ ಮೇಲೆ ವಸ್ತು ಬಿತ್ತಿ ಪ್ರತಿಫಲನ ಆಗ್ಲತ್ತಿತ್ತಂದ್ರೆ ಪ್ರತಿಫಲನ ಕಿರಣ ಅಂತ ಕರಿತೀವಿ. ಈಗ ಏನಲ್ಲತ್ತದಪ್ಪ ಅಂದ್ರೆ ಈ ಎರಡೂ ಕಿರಣಗಳ ಮಧ್ಯೆ ಇಲ್ಲೊಂದು ಕೋನ ಉಂಟಾಗ್ಲತ್ತದ. ಇಲ್ಲೊಂದು ಕೋನ ಉಂಟಾಗ್ಲತ್ತದಲ್ಲ, ಇದೇನ್ ಹೇಳ್ತದೆ ನೋಡ್ರಿ, ಬೆಳಕಿನ ಒಂದನೇ ನಿಯಮ ಏನ್ ಹೇಳ್ತದೆ, ಪತನ ಕೋನವು, ಇಲ್ಲೇನ್ ಪ್ರತಿಫಲ ಆಗ್ಲತ್ತದಲ್ಲ, ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ನಡಬರ್ಕ್ ಏನ್ ಕೋನ ಉಂಟಾಗ್ತದೆ, ಎರಡೂ ಸಮವಾಗಿರ್ತಾವ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ. ಪತನ ಕಿರಣ ಅಂದ್ರೆ ಇದು, ಪ್ರತಿಫಲನ ಕಿರಣ, ಪತನ ಕಿರಣ ಅಂದ್ರೆ ಇದು, ಪ್ರತಿಫಲನ ಕಿರಣ ಅಂದ್ರೆ ಇದು, ಮತ್ತು ಪತನ ಬಿಂದು ಅಂದ್ರೆ ಇಲ್ಲಿ ನುಣುಪಾದ ಮೇಲ್ಮೈ ಮೇಲೆ ಬಿದ್ದಾಗ ಬೆಳಕು ಇಲ್ಲಿಂದ ಬರ್ತದಲ್ಲ ಇದನ್ನು, ಮತ್ತು ಪತನ ಬಿಂದುವಿನಲ್ಲಿ ಇಲ್ಲಿ ಬರ್ತದಲ್ಲ, ಇಲ್ಲಿಂದ ಕಿರಣ ಹೊಂಟದಲ್ಲ, ಪತನ ಬಿಂದುವಿನಲ್ಲಿ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಮತ್ತು ಪ್ರತಿಫಲ ಮೇಲ್ಮೈಗೆ ಏನ್ ಎಳೆದಲ್ಲ ಇದು ಇರ್ತದಲ್ಲ, ಇಲ್ಲಿ ಕೋನ ಏನಿರ್ತದೆ, ಇದು 90 ಡಿಗ್ರಿ ಇರ್ತದೆ. ಈ ಮೂರು ಏನಾಗಿರ್ತಾವಪ್ಪ ಅಂತಂದ್ರೆ ಸಮತಲದಲ್ಲಿ ಇರ್ತಾವ ಅಂತ ಹೇಳ್ತಾರೆ. ಈ ಪತನ ಕೋನ ಮತ್ತು ಪ್ರತಿಫಲನ ಕೋನ ಏನ್ ಉಂಟಾಗ್ತದೆ ಇಲ್ಲಿ, ಇದು ಈ ಕೋನವು 90 ಡಿಗ್ರಿ ಆಗಿರ್ತದೆ. ಇದು ಮತ್ತೆ ಇದು ಮತ್ತೆ ಇದು, ಇವು ಮೂರು ಏನಾಗಿರ್ತಾವಪ್ಪ ಅಂತಂದ್ರೆ ಸಮವಾಗಿರ್ತದ ಅಂತ ಹೇಳ್ತದೆ. ಎರಡನೇ ನಿಯಮ ನೆನಪಿಟ್ಕೋಬೇಕು, ಎರಡು ನಿಯಮಗಳು. ಒಂದೇದು ಪ್ರತಿಫಲನ ಕೋನ, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದ. ಎರಡನೇದು ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನ ಅಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮೂರು ಒಂದೇ ಆಗಿರ್ತಾವ. ಇದು ಪ್ರತಿಫಲನದ ನಿಯಮಗಳ ಬಗ್ಗೆ ಹೇಳ್ತದ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರೆ ದರ್ಪಣಗಳು ಬರ್ತಾವ. ದರ್ಪಣಗಳ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್, ನಾವು ಕಲಿಬೇಕಾಗ್ತದ. ಏನ್ ಹೇಳ್ತದ ದರ್ಪಣಗಳು? ಈ ದರ್ಪಣಗಳಂದ್ರೆ ಏನಪ್ಪಾ ಅಂತಂದ್ರ, ಮೆರುಗುಗೊಳಿಸಿದ ಮೇಲ್ಮೈ ಹೊಂದಿರುವ ವಸ್ತುಗಳಿಗೆ ದರ್ಪಣಗಳು ಅಂತ ಕರಿತೀವಿ. ನಿಮ್ಮನೆಯಾಗ ದರ್ಪಣ ಅಂದ್ರೆ ಇನ್ನೊಂದು ಅರ್ಥ ಕನ್ನಡಿ ಅಂತ ಹೇಳಿ ಕರಿತೀವಿ. ನಮ್ಮ ಕನ್ನಡಿಯ ಮೇಲ್ಮೈಯನ್ನು ಮುಟ್ಟು ನೋಡ್ಬೋದು. ನಿಮ್ಮನೆ ಹಿಂಗ್ ಕೈ ಹಚ್ಚಿ ನೋಡಿದಾಗ ನಮಗೆ ಒರಟಾಗಿ ಹತ್ತದೋ ಸ್ಮೂತ್ ಆಗಿ ಹತ್ತದೋ ನೋಡ್ಬೋದು. ಸ್ಮೂತ್ ಆಗಿ ಹತ್ತಿದಾಗ ಮಾತ್ರ ನಿಮ್ಗೆ ಅದರಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸ್ತದೆ. ಸೊ ದರ್ಪಣಗಳಂದ್ರೆ ಏನೆಲ್ಲ, ಮೆರುಗುಗೊಳಿಸಿದ ಮೇಲ್ಮೈ ಹೊಂದಿರುವ ವಸ್ತುಗಳಿಗೆ ನಾವು ದರ್ಪಣಗಳು ಅಂತ ಕರಿತೀವಿ.
ಈ ದರ್ಪಣಗಳಲ್ಲಿ ಎರಡು ಪ್ರಕಾರಗಳು ಬರ್ತಾರೆ. ಇನ್ನೊಂದು ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣಗಳು ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ನಾವೀಗ ಸಮತಲ ದರ್ಪಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಮತಲ ದರ್ಪಣಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಂತಂದ್ರೆ, ದರ್ಪಣಗಳಂತಂದ್ರೆ ಆಲ್ರೆಡಿ ನಾವು ಕಲ್ತೀವಿ, ಮೆರುಗುಗೊಳಿಸಿದ ಮೇಲ್ಮೈ ಹೊಂದಿರುವ ವಸ್ತುಗಳಿಗೆ ದರ್ಪಣಗಳಂತ ಕರಿತೀವಿ. ದರ್ಪಣಗಳು ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತವೆ. ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡಬಹುದಾದ್ರೆ ಅಂತಹ ಪ್ರತಿಬಿಂಬಗಳಿಗೆ ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಮತ್ತು ಪ್ರತಿಬಿಂಬ ಪರದೆಯ ಮೇಲೆ ಪಡೆಯಲಿಲ್ಲ ಅಂದ್ರೆ ಅಂತಹ ಪ್ರತಿಬಿಂಬಗಳಿಗೆ ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಒಂದು ವಸ್ತು ಇಲ್ಲಿ ಇಟ್ಟಿವಿ, ಒಂದು ಕ್ಯಾಂಡಲ್ನ ಆಲ್ರೆಡಿ 7ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಇಲ್ಲೊಂದು ಕ್ಯಾಂಡಲ್ ಹಚ್ಚಿಟ್ಟಿರ್ತೀವಿ. ಹಚ್ಚಿಟ್ಟಿಲ್ಲದ ಆಬ್ಜೆಕ್ಟ್ ನಾವು ಸಮೀಪ ಮತ್ತು ದೂರ ತರುವಾಗ ಪರದೆಯ ಮೇಲೆ ಏನಾಗ್ತದೆ, ಪ್ರತಿಬಿಂಬ ಪಡೀತದೆ. ತಲೆ ಕೆಳಗಾಗಿದರೆ ಇರ್ತದೆ, ನೇರವಾಗಿರೇ ಇರ್ತದೆ. ಅಂತಹ ಪ್ರತಿಬಿಂಬಗಳು ಪರದೆಯ ಮೇಲೆ ನಾವು ಪಡೆದೀವಿ ಅಂತಂದ್ರೆ, ಅಂತಹ ಪ್ರತಿಬಿಂಬಗಳಿಗೆ ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಈ ಪರದೆಯ ಮೇಲೆ ನಾವು ಪ್ರತಿಬಿಂಬ ಪಡೆಯಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಂತಹ ಪ್ರತಿಬಿಂಬಗಳನ್ನು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಎರಡು ಪ್ರತಿಬಿಂಬಗಳ ಬಗ್ಗೆ ನಾವು ಇನ್ನೂ ಆಳವಾಗಿ ಮುಂದೆ ಅಧ್ಯಯನ ಮಾಡ್ತೀವಿ. ಮತ್ತೆ ಇನ್ನು ದರ್ಪಣಗಳ ಬಗ್ಗೆ ಹೇಳಬೇಕಾದ್ರೆ, ದರ್ಪಣಗಳು ಪ್ರಧಾನವಾಗಿ ಸಮತಲ ದರ್ಪಣ, ಗೋಳೀಯ ದರ್ಪಣಗಳೆಂದು ವಿಂಗಡಿಸಲಾಗಿದೆ ಅಂತ ಹೇಳಿ ನಾವು ಅಧ್ಯಯನ ಮಾಡಿವಿ. ಸೊ ಈಗ ನಾವು ನೆಕ್ಸ್ಟ್ ಏನ್ ಅಧ್ಯಯನ ಮಾಡ್ತೀವಪ್ಪ ಅಂತಂದ್ರೆ, ಸಮತಲ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಮತಲ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಯಾವ ರೀತಿ ಇರ್ತಾವ? ಸಮತಲ ಅಂತಂದ್ರೆ ನಾವು ವಸ್ತುವಿನ ಗಾತ್ರ, ನಾವು ಎಷ್ಟು ಎತ್ತರ ಇದ್ದೀವಿ ಅಷ್ಟೇ ಎತ್ತರದ ದರ್ಪಣ ಎದುರಿತ್ತ ಅಂದ್ರೆ ಅಲ್ಲಿ ಪ್ರತಿಬಿಂಬ ಹೆಂಗ್ ಉಂಟಾಗ್ತದ ಅನ್ನೋದ್ರ ಬಗ್ಗೆ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವು ಮಿಥ್ಯ, ವರ್ಚುವಲ್ ಆಗಿರ್ತದೆ. ಮತ್ತೆ ಯಾವಾಗ ಏನಾಗಿರ್ತದಪ್ಪ ಅಂತಂದ್ರೆ ನೇರವಾಗಿರ್ತದೆ ಅಂತ ಹೇಳ್ತೀವಿ. ಅಂದ್ರೆ ವಸ್ತುವಿನ ಗಾತ್ರದಷ್ಟೇ ಇರ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರ್ತದೆ. ಅಂದ್ರೆ ನಾನು ಎಷ್ಟು ಎತ್ತರದಲ್ಲಿದ್ದೀನೋ ಅಷ್ಟೇ ಎತ್ತರದಲ್ಲಿ ಪ್ರತಿಬಿಂಬ ಏನಾಗ್ತದಪ್ಪ ಅಂತಂದ್ರೆ ಆ ಮಿರರ್ದಾಗ ಉಂಟಾಗ್ತದ. ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗ್ತದ. ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವ್ ಈಗ ಸಮತಲ ದರ್ಪಣ ಇಟ್ಟಿವಿ, ನಾವು ಎದುರು ನಿಂತಾಗ ನಿಮ್ಮ ಮನೆಯಲ್ಲೂ ನೋಡ್ಬೋದು ಒಂದು ಸಮತಲ ದರ್ಪಣ, ಒಂದು ಕನ್ನಡಿ ಇರ್ತಿರ್ತದೆ. ಎದುರು ನಿಂತು ತಲೆ ಬಾಚಣಿಕೆಯಿಂದ ತಲೆ ಹಿಕ್ಕೊಳ್ತಾ ಇರ್ತೀರಿ. ನಿಮ್ಮ ಹಿಂದೆ ಪ್ರತಿಬಿಂಬ, ನಿಮ್ಮ ಹಿಂದೆ ಒಂದು ಗೋಡೆಯ ಮೇಲೆ ಭಾವಚಿತ್ರಣ ಇರ್ತದೆ, ಒಂದು ಗಡಿಯಾರ ಇರ್ತದೆ. ನೋಡುವಾಗ ನೀವು ನೋಡ್ಬೋದು, ನೀವು ಪ್ರತಿಬಿಂಬ ಏನು ಉಂಟಾಗಿರ್ತದಲ್ಲ, ನಿಮ್ಮಿಂದ ಆ ಗೋಡೆ ಎಷ್ಟು ದೂರದಲ್ಲಿ ಇದೆಯೋ ಅಷ್ಟೇ ದೂರದಲ್ಲಿ ಆ ದರ್ಪಣದ ಹಿಂದೆ ಏನಾಗ್ತದಪ್ಪ ಅಂತಂದ್ರೆ ಆ ಗಡಿಯಾರ ಅಥವಾ ಭಾವಚಿತ್ರ ಮೂಡಿರ್ತದ. ಅಂದ್ರೆ ಮೊರಲಿ ಏನಪ್ಪಾ ಅಂತಂದ್ರೆ, ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವನ್ನು ಏನಾಗ್ತದ, ಉಂಟಾಗ್ತದ. ಇದು ಒಂದು. ಮತ್ತೆ ನೆಕ್ಸ್ಟ್, ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ. ಪ್ರತಿಬಿಂಬ ಏನಂದಾಗ ಪಾರ್ಶ್ವ ಪಲ್ಲಟ. ಪಾರ್ಶ್ವ ಅಂತಂದ್ರ ಒಂದು ಎಕ್ಸಾಂಪಲ್ ನೋಡ್ರಿ, ಇದೊಂದು ದರ್ಪಣ ಅದ, ಈ ಸೈಡ್ ಬೆಳಕು ಏನಾಗ್ತದೆ ಅಂದ್ರೆ ಪ್ರತಿಫಲನ ಆಗತ್ತೆ ಅಂತ ತಿಳ್ಕೊರಿ. ಸೊ ಇಲ್ಲಿ ನೀವು ಒಂದು ಅಕ್ಷರ ಬರ್ದಿರಿ ಒಂದು ಪೇಪರ್ ಮೇಲೆ RED ಅಂತ ಹೇಳಿ ಬರ್ದಿರಿ. ಸೊ ನೀವು ಪ್ರತಿಫಲನ ಆಗಿ ಆ ಮಿರರ್ದಾಗ ಯಾವ ರೀತಿ ಕಾಣಿಸ್ತದಪ್ಪ ಅಂತಂದ್ರೆ ಈ ರೀತಿ ಕಾಣಿಸ್ತದೆ. ಈ ರೀತಿ ಕಾಣಿಸ್ತದೆ ಪ್ರತಿಬಿಂಬ. ಅಂದ್ರೆ ಈ ರೀತಿ ಇರ್ತಕ್ಕಂಥ ಅಕ್ಷರಗಳು ಆ ಮಿರರ್ದಾಗ ಪ್ರತಿಫಲನಗೊಂಡು ಈ ರೀತಿ ಕಾಣಿಸ್ತದೆ. ಇದು ಏನ್ ಹೇಳ್ತದಪ್ಪ ಅಂತಂದ್ರೆ ಪ್ರತಿಫಲನ ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. ಈ ರೀತಿ ಪ್ರತಿಬಿಂಬಗಳು ಏನಾಗ್ತವಪ್ಪ ಅಂತಂದ್ರ ಸಮತಲ ದರ್ಪಣದಲ್ಲಿ ಉಂಟಾಗ್ತದ. ಇಷ್ಟು ನಾವು ದರ್ಪಣಗಳಲ್ಲಿ ಸಮತಲ ದರ್ಪಣಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈಗ ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರ ಗೋಳೀಯ ದರ್ಪಣಗಳು ಅಂತ ಬರ್ತವೆ. ಗೋಳೀಯ ದರ್ಪಣಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಗೋಳೀಯ ದರ್ಪಣಗಳು ಪ್ರತಿಬಿಂಬ ಮೇಲ್ಮೈ ಗೋಳಾಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ಗೋಳೀಯ ದರ್ಪಣಗಳು ಅಂತ ಕರಿತೀವಿ. ಪ್ರತಿಬಿಂಬದ ಮೇಲ್ಮೈಯು ಗೋಳಾಕೃತಿ ಅಂದ್ರೆ ಗೋಲಾಗಿತ್ತಂದ್ರ ಅಂತಹ ದರ್ಪಣಗಳಿಗೆ ನಾವೇನಂತ ಕರಿತೀವಿ, ಗೋಳೀಯ ದರ್ಪಣಗಳು. ನೋಡ್ರಿ, ಇದೊಂದು ಪ್ರತಿಬಿಂಬ, ನಿಮ್ನ ದರ್ಪಣ, ಪೀನ ದರ್ಪಣ, ಇವು ಗೋಳೀಯ ದರ್ಪಣಗಳು. ಇವು ಗೋಳಾಕಾರವಾಗಿತ್ತಂದ್ರ ಈ ರೀತಿ ಗೋಳಾಕಾರವಾಗಿತ್ತಂತಂದ್ರ
ಇವಕ್ಕೆ ಏನಂತ ಕರಿತೀವಿ? ಗೋಳೀಯ ದರ್ಪಣಗಳು. ಪ್ರತಿಬಿಂಬ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ಗೋಳೀಯ ದರ್ಪಣ ಅಂತ ಕರಿತೀವಿ. ಸೊ ಈಗಿನ ಗೋಳೀಯ ದರ್ಪಣಗಳು ಪ್ರತಿಫಲಿಸುವ ಮೇಲ್ಮೈ, ಇಲ್ಲಿ 2 ಪ್ರಕಾರಗಳ ದರ್ಪಣಗಳು ಬರ್ತಾವ. ಒಂದೇನಪ್ಪಾ ಅಂತಂತಂದ್ರ ನಿಮ್ನ ದರ್ಪಣ, ಇನ್ನೊಂದು ಪೀನ ದರ್ಪಣ ಅಂತ ಕರಿತೀವಿ. ನಿಮ್ನ ದರ್ಪಣ, ಪೀನ ದರ್ಪಣ ಅಂತ ಕರಿತೀವಿ. ನಿಮ್ನ ದರ್ಪಣ, ಪೀನ ದರ್ಪಣ. ಗೋಳೀಯ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅಂತಂದ್ರೆ, ಇದು ಪ್ರತಿಫಲಿಸುವ ಮೇಲ್ಮೈ ಅನ್ನೋದಲ್ಲ, ಇದು ಒಳಮುಖವಾಗಿದ್ದರೆ, ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅಂದ್ರೆ ಗೋಳದ ಕೇಂದ್ರದ ಕಡೆಗೆ ಮುಖ ಮಾಡಿದರೆ ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಇದೊಂದು ಗೋಳ ಅದಲ್ಲ, ಗೋಲಾಕೃತಿ. ಇಲ್ಲಿ ನಡಬರಕ್ಕೆ ಏನದ, ಇದೊಂದು ಕೇಂದ್ರ, ವೃತ್ತದ ಕೇಂದ್ರವನ್ನು ಕೇಂದ್ರ ಅಂತ ಕರಿತೀವಲ್ಲ. ಗೋಳದ ಕೇಂದ್ರದ ಕಡೆ ಮುಖ ಮಾಡಿದರೆ, ಪ್ರತಿಫಲಿಸುವ ಮೇಲ್ಮೈ ಗೋಳದ ಕೇಂದ್ರದ ಕಡೆ ಮುಖ ಮಾಡಿದರೆ ಅಥವಾ ಒಳಮುಖವಾಗಿದ್ದರೆ ಅದನ್ನು ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಏನಂತ ಕರಿತೀವಿ? ನಿಮ್ನ ದರ್ಪಣ. ನೆಕ್ಸ್ಟ್ ಇನ್ನೊಂದು ದರ್ಪಣ ಪೀನ ದರ್ಪಣ ಅಂತ ಬರುತ್ತೆ. ಇದೊಂದು ದರ್ಪಣ, ವೃತ್ತದ ಕೇಂದ್ರ ಅಂತ ಹೇಳಿ ಕರಿತೀವಿ. ಇದು ಪೀನ ದರ್ಪಣ ಏನಾಗ್ತದಪ್ಪ ಅಂತಂದ್ರ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ದರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪೀನ ದರ್ಪಣ ಅಂತ ಕರಿತೀವಿ. ಇವೆರಡು ದರ್ಪಣಗಳು. ದರ್ಪಣಗಳಲ್ಲಿ 2 ಪ್ರಕಾರಗಳು, ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣ. ಗೋಳೀಯ ದರ್ಪಣಗಳನ್ನು ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ನಿಮ್ನ ದರ್ಪಣ ಮತ್ತು ಹೊರಮುಖವಾಗಿದ್ದರೆ ಅದು ಪೀನ ದರ್ಪಣ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನೊಂದಿಷ್ಟು ಆಳವಾಗಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವು ಪದಗಳ ಅರ್ಥಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ವಿಡಿಯೋ ಏನ್ ಮಾಡ್ತೀನಿ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.